ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಜುಲೈ ತಿಂಗಳದ ಧನುರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ಹ್ರೀಂ ಕ್ಲೀಂ ಶಿವಾಯೈ ನಮಃ. ನೋಡಿ, ಧನುರಾಶಿಯವರಿಗೆ ಸಪ್ತಮಾಧಿಪತಿ ಗುರು ಮಹಾಕೃಪೆ ಅಂತ. ಧನಂ ಧಾನ್ಯಂ ಜಯಂ ಸುಖಂ ಹೇಳ್ತಕ್ಕಂಥದ್ದು. ಅಂದರೆ ಇದು ವಿಪರೀತವಾಗಿ ಆನಂದಮಯವಾಗಿರ್ತಕ್ಕಂತಹ ಜೀವನವನ್ನು ರೂಪಿಸ್ತಕ್ಕಂಥ ಒಂದು ಯೋಗ ನಿಮಗೆ ಪ್ರಾರಂಭವಾಗ್ತಾ ಇದೆ. ನೀವು ಈ ಮಾಸದಲ್ಲಿ ಕೋಟ್ಯಾಧಿಪತಿಯೇ ಸಂಪಾದನೆ ಮಾಡ್ತಕ್ಕಂಥದ್ದು. 10 ರೂಪಾಯಿಯಿಂದ 1 ಕೋಟಿಯವರೆಗೂ ಕೂಡ ನೀವು ಸಂಪಾದಿಸುತ್ತೀರಿ ಈ ಮಾಸದಲ್ಲಿ. ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿದ್ದೀರಿ. ಆದರೆ ಈಗ ಮಾತ್ರ ಅದ್ಭುತವಾದಂತಹ ಯೋಗ. ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಹಾಗೆ ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ವೇತನ ಜಾಸ್ತಿ ಆಗತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಕಿರಿಕಿರಿ ದೂರವಾಗುವಂಥದ್ದು, ಹಾಗೆ ಬದುಕಿನಲ್ಲಿ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಬದುಕಿನಲ್ಲಿಯೂ ಕೂಡ ಸುಂದರವಾಗಿರ್ತಕ್ಕಂಥದ್ದು, ಹಾಗೆ ಸಂಸಾರದಲ್ಲಿಯೂ ಕೂಡ ಎಲ್ಲೋ ಒಂದು ಕಡೆ ಹೆಂಡತಿ ಮನೆ ಬಿಟ್ಟು ತನ್ನ ತಾಯಿಯ ಮನೆಯಲ್ಲಿರ್ತಕ್ಕಂಥದ್ದು, ಅಥವಾ ದಾಯಾದಿಗಳ ಮಾತುಗಳನ್ನು ಕೇಳಿ ಕಲಹ, ಆಸ್ತಿಯ ವಿಭಜನೆ ಮಾಡ್ತಕ್ಕಂಥದ್ದು, ಆಸ್ತಿಯ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತಾ ಇರ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಒಂದಷ್ಟು ಆಗುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸಮಸ್ಯೆ ಹೇಳ್ತಕ್ಕಂಥದ್ದು. ನಿಮ್ಮ ಯೋಗ ಎಲ್ಲವೂ ಕೂಡ ಚೆನ್ನಾಗಿದ್ದು, ಆದರೆ ನೀವು ವಾಸ ಮಾಡ್ತಿರ್ತಕ್ಕಂಥ ಮನೆ ಅಥವಾ ಈ ವ್ಯಾಪಾರ ಮಾಡ್ತಕ್ಕಂತಹ ಅಂಗಡಿಗಳು ಎಲ್ಲಾದರೂ ದೋಷದಿಂದ ಕೂಡಿದರೆ ಆವಾಗ ನಿಮಗೆ ಅಂಗಡಿಗಳಲ್ಲಿ ವ್ಯಾಪಾರ ಆಗುವುದೇ ಇಲ್ಲ. ಅಂಗಡಿ ಬಾಡಿಗೆ ಕಟ್ಟಲಿಕ್ಕೂ ಕೂಡ ವ್ಯಾಪಾರ ಆಗ್ತಾ ಇಲ್ಲ ಅಳ್ತಕ್ಕಂಥದ್ದು. ಪಕ್ಕದ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಾಗತ್ತೆ, ಅದೇ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಹಾಗೆ ನೀವು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀರಿ. ನೋಡಿ, ಈ ಹಿಂದಿದ್ದ ಮನೆ ತುಂಬ ಚೆನ್ನಾಗಿ ಲಾಭವನ್ನು ತಂದು ಕೊಡ್ತಾ ಇತ್ತು, ಆದಾಯ ಇತ್ತು, ಒಳ್ಳೆಯ ಕೆಲಸ ಇತ್ತು. ಆದರೆ ಈಗ ನೀವು ಮನೆ ಚೇಂಜ್ ಮಾಡಿ ಬೇರೆಯ ಒಂದು ಮನೆಗೆ ಹೋಗಿದ್ದೀರಿ. ಅಲ್ಲಿ ಹೋದ ಮೇಲೆ ಕುಟುಂಬದಲ್ಲಿ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು, ಅನಾರೋಗ್ಯ ಬಾಧೆ ಉಂಟಾಗ್ತಾ ಇರ್ತಕ್ಕಂಥದ್ದು, ಅಥವಾ ಮಕ್ಕಳ ಬದುಕಿನಲ್ಲಿಯೂ ಕೂಡ ಏನೋ ಒಂದು ರೀತಿ ತೊಂದರೆಗಳು ಆಗ್ತಾ ಇರ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು, ನೋವುಗಳು ಹೇಳ್ತಕ್ಕಂಥದ್ದು. ಎಲ್ಲೋ ಅಷ್ಟೋ ಇಷ್ಟೋ ಕೂಡಿರ್ತಕ್ಕಂಥ ಹಣ ಬೇರೆ ಬೇರೆ ವ್ಯವಹಾರಕ್ಕೆ ಖರ್ಚಾಗಿ ಹೋಗಿರ್ತಕ್ಕಂಥದ್ದು. ಎಲ್ಲಿ ಹೋದರೂ ಕೂಡ ಹಣ ಒದಗ್ತಾ ಇಲ್ಲ, ಹಣ ಲಭಿಸುತ್ತಾ ಇಲ್ಲ. ಹೀಗೆ ಈ ಥರದ ಒಂದಷ್ಟು ತೊಂದರೆಗಳು ಅನುಭವಿಸ್ತಾ ಇರ್ತಕ್ಕಂಥದ್ದು. ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ರೀತಿಯ ಸಮಸ್ಯೆಗಳನ್ನು ಅನುಭವಿಸಿ, ಸಂಕಷ್ಟಗಳನ್ನು ಎದುರಿಸಿ, ನೋವುಗಳನ್ನು ಅನುಭವಿಸಬೇಕಾಗಿರ್ತಕ್ಕಂಥದ್ದು. ಇದು ನೋವುಗಳು ಎಲ್ಲಿಂದ ಬರುತ್ತೆ? ನೀವು ವಾಸ ಮಾಡ್ತಕ್ಕಂಥ ಮನೆ ಅಥವಾ ಅಂಗಡಿ, ಮನೆ ಬಾಡಿಗೆಗೆ ಇರ್ಬೋದು ಅಥವಾ ಲೀಸಲ್ಲಿ ಇರ್ಬೋದು. ಇಲ್ಲಿ ಆ ಮನೆ ಹೇಳತಕ್ಕಂಥದ್ದು ಭೂತ ಭೂಮಿಯಾಗಿದ್ದರೆ, ಅಥವಾ ಮನೆ ವಾಸ್ತು ಚೆನ್ನಾಗಿ ಇಲ್ಲದೇ ಇದ್ದರೆ ಈ ಥರದ ಒಂದಷ್ಟು ನೋವುಗಳು ಉದ್ಭವಿಸುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮಕ್ಕಳ ವಿದ್ಯಾಭ್ಯಾಸವೂ ಕೂಡ ಕುಂಠಿತ ಆಗ್ತಾ ಇರುತ್ತೆ. ಮಕ್ಕಳಲ್ಲಿಯೂ ಕೂಡ ಅನಾರೋಗ್ಯ ಏರುಪೇರು ಆಗ್ತಾ ಇರುತ್ತೆ. ಮಕ್ಕಳು ಕೂಡ ಹೇಳಿದ ಮಾತನ್ನು ಕೇಳ್ತಾ ಇಲ್ಲ. ಮಗಳಿಗೆ ಮದುವೆ ಮಾಡಬೇಕು, ಆದರೂ ಆಗ್ತಾ ಇಲ್ಲ ಅನ್ನತಕ್ಕಂಥದ್ದು. ಎಲ್ಲೋ ಮಗಳು ಬೇರೆಯವರ ಇಷ್ಟಪಟ್ಟು
ವಿವಾಹ ಆಗ್ತೇನೆ, ಅನ್ಯ ಧರ್ಮದ ಜೊತೆಗೆ ಹೇಳ್ತಕ್ಕಂಥ ಇದರ ಒಂದಷ್ಟು ನೋವುಗಳಲ್ಲೂ ಕೂಡ ಆಗ್ತಾ ಇರತಕ್ಕಂಥದ್ದು. ಇದೆಲ್ಲವೂ ಕೂಡ ಮನೆಯಿಂದ ತೊಂದರೆ ಇರತಕ್ಕಂಥದ್ದು. ವೀಕ್ಷಕರೇ, ಇನ್ನೂ ಹಲವು ರೀತಿಯಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ನಮಗೆ ವಾಟ್ಸಾಪ್ ಮೂಲಕ ನಮಗೆ ಪ್ರಶ್ನೆಗಳನ್ನು ಕೇಳಿ. ಏನಿದೆ, ಏನು ಸಮಸ್ಯೆಗಳಿದೆ ಹೇಳ್ತಕ್ಕಂಥದ್ದು ಪ್ರಶ್ನೆಗಳನ್ನು ಬರೆದು ಕಳಿಸಿ. ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರತೆಯನ್ನು ಕಳಿಸ್ಕೊಡಿ, ಅದಕ್ಕೆ ನಿಖರವಾಗಿ ಉತ್ತರಿಸಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.